ಹಲೋ, ಯಾರು? ಅಣ್ಣ ಇದು ಜಗದೀಶ್ ಅಲ್ವರ ಮಾತಾಡೋದು? ಹೌದು. ಅಣ್ಣ ಇದು ಕುಣಿಗಲ್ಲಿಂದ ಭದ್ರಯ್ಯ ಅಂದ್ಬಿಟ್ಟು ಮಾತಾಡ್ತಾರದು. ಕುಣಿಗಲ್ಲು? ಹಾ ಅಣ್ಣ. ಹಾ. ಅಣ್ಣ ಎಲ್ಲಿದ್ರಿ ಅಣ್ಣ? ಮನೆ. ಅಣ್ಣ ಮನೇಲಿದ್ರಾ? ಮನೆಗೆ ಇರೋದು. ಅದೇ ಇಷ್ಟೊತ್ತಲ್ಲಿ ಮನೇಲಿ ಇರಬೇಕು ಗೊತ್ತಾಯ್ತು. ಅದೇ ಬಿಜಿ ಇದ್ರೇನೋ ಅಂತ ಅನ್ಕೊಂಡೆ. ಯಾರು ಗೊತ್ತಾಯ್ತಾ? ಬೆಂಕಿ ಬಿರುಗಾಳಿ. ಬೆಂಕಿ ಬಿರುಗಾಳಿ ಬರ್ಲೆಲೆ ಕಡಿಕೆ ಯಾವ ಕಡೆಗೆ? ಕುಣಿಗಲ್ ಕಡಿಕೆ. ಏನ್ ಬರೋಣ? ಹಿಂಗ್ ಬನ್ನಿ ಹಿಂಗೆ ಹೋಗೋರಂತೆ. ಏನ್ ಬರೋಣ ಸುಮ್ನೆ? ಮತ್ ಇವ್ರ ಹೆಂಗವ್ರಣ್ಣ ಅವರು? ಯಾರು? ಎಷ್ಟೇನಪ್ಪ ಹೆಸ್ರೇ ನೆನಪು ಬತ್ತಲ್ಲ ಕಣ ಅವ್ರ ಹೆಸರು. ಯಾರ ಹೆಸರು? ಲಾಸ್ಟ್ ಟೈಮ್ ಬಂದ್ರೆ ಸಿಕ್ಕಿದ್ರ ಕರ್ಕೊಂಡ್ ಬಂದಿದ್ರಲ್ಲ. ಯಾರು ಕರ್ಕೊಂಡ್ ಬಂದಿದ್ದು? ನೀವ್ ಹೇಳ್ಬೇಕು, ನನ್ ಕೇಳಿದ್ರೆ ಯಾರನ್ನೋ ಕರ್ಕೊಂಡ್ ಬಂದಿದ್ರಲ್ಲ, ಮೀಟಪ್ ಮಾಡಿಸ್ಬಿಟ್ಟು ಹೋದ್ರಲ್ಲ ಸಸಿಗಳು ಗಿಡಗಳ ಬಗ್ಗೆ ಹೇಳ್ಬಿಟ್ಟು. ಸ್ಕೂಲು ಗಿಡಗಳ ಬಗ್ಗೆ? ಹಾ, ನಾವು ಇಲ್ಲಿ ಸಸಿಗಳು ತಕೊಂಡ್ ಬಂದಿದೀವಿ, ಇದ್ ಮಾಡೋಣ ತೋಟ ಮಾಡೋಣ ಅನ್ಬಿಟ್ಟು. ಅದಕ್ಕೆ ಯಾವ ಗೊಬ್ಬರ ಹಾಕಿದ್ರು ಸೆಟ್ ಆಯ್ತಾ ಇಲ್ಲ. ಹಲೋ ಹೇಳಿ. ಕುರಿ ಗೊಬ್ಬರ ಹಾಕಿದ್ರು ಆಯ್ತಾ ಇಲ್ಲ, ಹಸಿನ ಗೊಬ್ಬರ ಹಾಕಿದ್ರು ಆಯ್ತಾ ಇಲ್ಲ, ದನಿನ ಗೊಬ್ಬರ ಹಾಕಿದ್ರು ಆಯ್ತಾ ಇಲ್ಲ. ಅದೇನು ಅಂತ ಗೊತ್ತಾಯ್ತಾ ಇಲ್ಲ ಕಣ. ಯಾರೋ ಡಾಕ್ಟರ್ ಕರ್ಕೊಂಡ್ಬಂದು ತೋರಿಸಿ. ಸದ್ಯಕ್ಕೆ ನೀವೇ ಡಾಕ್ಟ್ರು, ನಮ್ಗೆ ನೀವೇ ಅದ್ರ ಬಗ್ಗೆ ಎಲ್ಲ ಗೊತ್ತಲ್ವಾ, ಅದಕ್ಕೆ ನಾನು ನಿಮ್ಗೆ ಮಾಡಿದ್ದು. ಏನಿಲ್ಲ, ನಮ್ಗಿಂತ ಚೆನ್ನಾಗಿ ಹೇಳ್ತಾರೆ ಡಾಕ್ಟರ್ಗಳಿಗಾದ್ರೆ. ಈಗ ಡಾಕ್ಟರ್ಗಳಿಗೆ ಕೆಲವೊಂದು ಗೊತ್ತಿರೋದಿಲ್ಲ, ಈ ಯಾವ್ಯಾವ ಬೀಜಗಳು ಹಾಕೋದು ಯಾವ್ಯಾವ ಸಸಿ ಬರ್ತದೆ ಅಂತ, ಅಷ್ಟು ನಿಮ್ಗೆ ಗೊತ್ತಿರ್ತದೆ. ಈಗ ಇಲ್ಲಿ ಅದು ಇದಕ್ಕೆ ಬಳಸ್ತಾರೆ ಗೊತ್ತಾ, ಅಡಿಗೆಗೆಲ್ಲ ಬಳಸ್ಕೊತಾರೆ ಅದನ್ನ. ಇದು ಊಟ ಆದ್ಮೇಲೆ ಬಳಸ್ತಾರೆ, ಅಡಿಗೆ ಮೇಲೆ ಅದೇ ಹೆಸರು ಬರ್ತಲ್ಲ ನನ್ಗೆ ಹೇಳಕ್ಕೆ, ಗಿಡದ ಹೆಸರು. ಚಕ್ಕೆ ಲವಂಗ. ಈ ಚಕ್ಕೆ ಲವಂಗ ಅಲ್ಲ ಕಣ, ಅದು ಊಟ ಆದ್ಮೇಲೆ ಬಳಸ್ತಾರೆ, ಜೀರ್ಣ ಆಯ್ತದೆ ಅದು. ಇಲ್ಲ 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 ಚೂರ್ ಅದು ಹೆಸರೇನು ಗೊತ್ತಲ್ಲ ನನಗೆ. ಅದ್ರದ್ದು ಗಿಡ ತಂದಿದ್ದೀನಿ ನಾನ್, ನೀವ್ ಹೇಳಿದ್ರಲ್ಲ ಅನ್ಬಿಟ್ಟು ಹೋದ ತಕೊ ಬಂದಿದ್ದೀನಿ. ಈಗ ನೋಡ್ರೆ ನೀವು ಡಾಕ್ಟರ್ ಕೇಳು ಅಂತ ಇದ್ದೀರಾ. ಹಲೋ, ಅಲ್ಲ ಏನ್ಕಣ ಈಗ ನೀವು ಹಿಂಗ್ ಸೈಲೆಂಟ್ ಆಗ್ಬಿಟ್ರೆ ಹೆಂಗಣ ತರಿಸ್ಬಿಟ್ಟು ಗಿಡಗಳ? ಹಲೋ, ಈಗ ಏನ್ ಮಾಡೋದು ಹೇಳಿ, ಅದು ಗಿಡಕ್ಕೆ ನನಗೆ ಏನು ಗೊತ್ತಾಯ್ತಾ ಇಲ್ಲ. ಅದಕ್ಕೆ ಯಾವ ಗೊಬ್ಬರ ಹಾಕೋದ್ರು ಆಯ್ತಾ ಇಲ್ಲ. ಕಾಂಪೋಸ್ಟ್ ಗೊಬ್ಬರ ಹಾಕ್ಬಿಟ್ರಿ. ಯಾವ್ದು? ಕಾಂಪೋಸ್ಟ್ ಗೊಬ್ಬರನು ಹಾಕ್ತೆ, ಯಾವ್ದು ಬೂಸನು ಹಾಕ್ತೆ. ಆ ಬೂಸ ಹಾಕೋದ್ರು ಕುತ್ಕೋದಲ್ಲ ಅದು. ಕುಂತ್ಕಂತ ಇಲ್ಲ. ಓಡಾಡ್ಲಿ ಬಿಟ್ರಿ ಹಂಗಾದ್ರೆ. ಈಗ ನಿಮ್ದು ತೋಟ ಐತೆ, ನೀವು ನಿಮ್ ಗಿಡಗಳು ಹಂಗೆ ಓಡಾಡವೆ. ನಮ್ಮೆಲ್ಲ ಓಡಾಡ್ತಾರೆ. ಎಷ್ಟೆಷ್ಟು ಕಿಲೋಮೀಟರ್ ಐತವೆ? ಓದ್ತಾರೆ ಬರ್ತಾರೆ. ಹೌದಾ, ನೀವು ಜೊತೆಲಿ ಹೋಯ್ತೀರಾ ಅಟ್ಕೊಂಡು? ವಾಕಿಂಗ್ ಮೇಸ್ಕೊಂಡ್ ಎಲ್ಲ ಕನ್ನಡ. ಹಿಂಗ್ ವಯಸ್ಸಾಗದ್ ನಿಮ್ಗೆ, ನೀವು ಹಿಂಗೇನ ಮಾತಾಡೋದು ಹುಡುಗುಂತವೋ? ನಾವಿನ್ನೇನು ಹುಡುಗಿತವ ಮಾತಾಡಕತ್ತದೆ, ಹುಡುಗಂತವೇ ಮಾತಾಡ್ಬೋದು. ನೀವು ಹುಡುಗಿದವರು ಮಾತಾಡಿ, ಆಂಟಿ ತವರು ಮಾತಾಡಿ, ನಿಮ್ಮನೆ ಬರೋದು. ನಂತವ್ ಕರೆಕ್ಟಾಗಿ ಮಾತಾಡಿ. ಅಲ್ಲ, ನೀವು ನಂತವ್ ಕರೆಕ್ಟಾಗಿ ಮಾತಾಡಿ ಅಂತ ಹೇಳ್ತಾ ಇರೋದು. ಅದನ್ನ ಹೇಳಿದ್ದು, ಹಿಂಗೆ ಮಾತಾಡೋದು ಅಂತ. ಹುಡುಗಿತವ ಯಾಕೆ ಮಾತಾಡಿರಿ? ಮದ್ವೆ ಆಗಿದೆ ತಾನೆ ನಿಮ್ಗೆ? ಇಲ್ಲ, ಕೊಡ್ತೀರೇನು? ಎಷ್ಟೇ ಮದ್ವೆ? 2ನೇದ 3ನೇದ? 4ನೇದು. ನನಗೇನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? 4ನೇದು. 4 8 ಮಾಡ್ಕೊಳ್ಳಿ, ಅದ್ ನಿಮ್ಮನೆ ಬರೋದು, ನಿಮಗ್ ಬಿಟ್ಟಿದ್ದು. ಇಲ್ಲ 16 ಮಾಡ್ಕೊಳ್ಳಿ ಬೇಕಾದ್ರೆ, ಕೆಪಾಸಿಟಿ ಐತೆ ಅಂದ್ರೆ. ಐತೆ, ಏನ್ ಕೊಡ್ಬೇಕು ಅಷ್ಟೇ ನೀವು. ಅಲ್ಲ, ಬಾಳ್ಸ ಕೆಪಾಸಿಟಿ ಹೇಳಿದ್ ನಾನು, ಬೇರೆದಲ್ಲ. ಅದನ್ನೇ ಎಲ್ಲಾನು ಅಷ್ಟೇನೆ, ಏನ್ ಕೊಡ್ಬೇಕು ಅಷ್ಟೇ ನೀವು. ಇದಕ್ಕೆ ನೀವು ನಮ್ಗೆ ಇಷ್ಟ ಆಗೋದು ಕನ್ನಡ. ಅದೇನ್ ಗಿಡ ಹೆಸರು ಹೇಳಿಲ್ಲ, ಏನ್ ಗೊಬ್ಬರ ನೀವ್ ಹೇಳ್ಬೇಕು. ನನ್ಕೇನು ಹೇಳ್ತಿದ್ದೀನಲ್ಲ, ಅದು ಊಟ ಆದ್ಮೇಲೆ ಬಳಸ್ತಾರಂತಲ್ಲ, ಊಟ ಆದ್ಮೇಲೆ ಪೂಜೆಗೆಲ್ಲ ಇಕ್ಕತಾರಂತದ. ನೀವು ಇಷ್ಟು ಸೈಂಟಿಸ್ಟ್ ಆಗ್ಬಿಟ್ಟು ಹಿಂಗೇನ ಮಾಡೋದು, ಅವಮಾನ ಮಾಡೋದು. ಗಿಡ ಎಲ್ಲ ಓಡತ್ತವಲ್ಲ, ನಿಲ್ಲಲ್ಲ ಅಂತ ಏನ್ ಮಾಡೋದು? ಹಿಡಿದು ಕಟ್ಟಾಕಿ. ಈಗ ಯಾವ್ದು ನಿಲ್ಲ, ನಾವ್ ಹಿಡಿದು ಕಟ್ಟಾಕ್ಬೇಕು. ಈ ಕಾಲದಲ್ಲಿ ಯಾವ ನಿಂತವೆ? ನೀವ್ ಹಿಡಿದು ಕಟ್ಟಾಕು ನಿಂತ್ಕೋತಾವೆಲ್ಲ. ನಿಮ್ ಹತ್ರ ಮಾತಾಡ್ತಾ ಇರೋದು ಆನಂದ್ ಅಂತ. ಯೂಟ್ಯೂಬ್ ನೋಡ್ತೀರಾ ನೀವು? ಇಲ್ಲ, ನೋಡಲ್ಲ. ಯೂಟ್ಯೂಬ್ ನೋಡಲ್ವಾ? ನೋಡಲ್ಲ. ಒಂದ್ಸಲ ಯೂಟ್ಯೂಬ್ ಅಲ್ಲಿ ಯುವರ್ಸ್ ಮೇಲೆ ಆನಂದ್ ಅಂತ ಸರ್ಚ್ ಮಾಡಿ, ಬಕ್ರಾ ಚಾನಲ್ ಇಂದ ಕಾಲ್ ಮಾಡ್ತಾ ಇರೋದು. ನಿಮ್ಮವ್ರೊಬ್ರು ಯಾರೋ ನಂಬರ್ ಕೊಟ್ಟಿದ್ರು ಇವ್ರಿಗೆ ಬಕ್ರಾ ಮಾಡಿ ಅಂತ, ಜಗದೀಶ್ ಅಣ್ಣವ್ರಿಗೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು.